ಮೋಷನ್ ಹೋಗಕ್ ಆಗ್ತಾ ಇರ್ಲಿಲ್ಲ, ಹಾ. ಬ್ಲೀಡಿಂಗ್ ಹೋಗೋದು, ಹಾ. ಅವ್ರ ಬಾಡಿ ವೀಕ್ ಆಗಿ ಹೋಗ್ಬಿಟ್ಟಿದ್ರು, ಬ್ಲಡ್ ಹೋಗಿ ಬ್ಲಡ್ ಹೋಗಿ ಹಾ. ಸುಮಾರು ಕಡೆ ಸುಮಾರು ದುಡ್ಡು ಖರ್ಚು ಮಾಡಿದ್ರು. ಹಾ 5,000 6,000 ಕಟ್ಸ್ಕೊಂಡು ನಾಟಿ ಔಷಧಿ ಎಲ್ಲ ಕೊಡ್ತೀನಿ ಅಂತ ಅದಕ್ಕೆಲ್ಲ ವಾಸಿ ಆಗ್ಲಿಲ್ಲ, ಜಾಸ್ತಿ ಆಯ್ತು. ಇಲ್ಲಿಗೆ ಬಂದ್ಮೇಲೆ ವಾಸಿ ಆಯ್ತು. ಪೈಲ್ಸು ಎಕ್ಸ್ಪೆಷಲಿ ಈ ತರ ಬೇಸಿಗೆಗಾಲದಲ್ಲಿ ಜಾಸ್ತಿ, ಹೌದು ಸರಿಯಾಗಿ ನೀರು ಕುಡಿಯಲ್ಲ, ಹೌದು ತುಂಬಾ ಹಸಿಮೆಣಸಿನ್ಕಾಯಿ ಖಾರ. ನಮ್ಮಲ್ಲಿ ಪೈಲ್ಸ್ ಇದೆ ಅಂತ ಬಂದಿದ್ರಿ, ಮೂಲವ್ಯಾಧಿ, ಹೌದು ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ, ಉರಿ ನೋವು, ಇಚ್ಚಿಂಗು, ಸುಮಾರು 2-3 ವರ್ಷದಿಂದ ಇತ್ತು. ಹೌದು ಈಗ ನಮ್ಮಲ್ಲಿ 6 ತಿಂಗಳು ಮುಂಚೆ ಬಂದಿದ್ರಿ. ಹೌದು. ಸೊ ಮೆಡಿಸಿನ್ಸ್ ತಗೊಂಡೋಗಿದ್ದೀರಾ, ಈಗ ತಗೊಂಡೋದ್ಮೇಲೆ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾರೆ ಸರ್, ಏನಿಲ್ಲ. ಹಾ ಎಲ್ಲ ಪತ್ತೆ ಹೇಳಿದ್ರು, ಅದ್ರ ಪ್ರಕಾರ ಔಷಧಿ ತಗೊಂಡಿದ್ದಾರೆ. ಈಗ ಚೆನ್ನಾಗಿದ್ದಾರೆ, ಏನ್ ತೊಂದರೆ ಇಲ್ಲ. ಹಾ. ಸುಮಾರು ಕಡೆ ಸುಮಾರು ದುಡ್ಡು ಖರ್ಚು ಮಾಡಿದ್ರು. ಹಾ 5,000 6,000 ಕಟ್ಸ್ಕೊಂಡು ನಾಟಿ ಔಷಧಿ ಎಲ್ಲ ಕೊಡ್ತೀನಿ ಅಂತ ಅದಕ್ಕೆಲ್ಲ ವಾಸಿ ಆಗ್ಲಿಲ್ಲ, ಜಾಸ್ತಿ ಆಯ್ತು. ಇಲ್ಲಿಗೆ ಬಂದ್ಮೇಲೆ ವಾಸಿ ಆಯ್ತು. ಎಷ್ಟು ದಿನಕ್ಕೆ ನಮ್ಮಲ್ಲಿ ವಾಸಿ ಆಗಿದೆ? ನಮಗೆ 2 ಸಲ ಬಂದ್ರು ಅಷ್ಟೇ. ಅಂದ್ರೆ 20 ದಿನ, 10 ದಿನಕ್ಕೆ ಒಂದ್ಸಲಿ ಕೋರ್ಸ್ ಕೋರ್ಸ್. ತಗೊಂಡ್ರು. 10 days ಕೋರ್ಸ್ ನಾವು ಕೊಡೋದು. ಕೋರ್ಸ್ ಕೊಟ್ರು. ಈ 20 days ತಗೊಂಡಿದ್ದೀವಿ. 2 ಸರ್ 2 ಕೋರ್ಸ್ ಕೊಟ್ರು. ವಾಸಿ ಆಯ್ತು ಸರ್, ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ಬಿಟ್ಟು ನಮ್ಮ ಮೆಡಿಸಿನ್ ಬಿಟ್ಟು ಎಷ್ಟು ತಿಂಗಳಾಗಿದೆ? ಮೆಡಿಸಿನ್ ಬಿಟ್ಟು 1 ಮಂತ್ ಆಗಿದೆ, 2 ಮಂತ್ಸ್ ಆಗಿದೆ ಅಷ್ಟೇ. 2 months ಆಗಿದೆ. 2 months ಇಂದ ಮತ್ತೇನು ಬಂದಿಲ್ವಾ? ಬಂದಿಲ್ಲ. ಸೊ ಅವ್ರ ನಾರ್ಮಲ್ ಪತ್ತೆ ಹೇಳ್ದಂಗೆ ಅವರು ತಂಪು ಮಾಡ್ಕೊಂಡು Maintain ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಓಕೆ. 2 ವರ್ಷದಿಂದ ಇತ್ತು, ಬಟ್ ಇವಾಗ ಒಂದು ನಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿ. ಆಯ್ತಮ್ಮ, ಹಂಗೆ ತುಂಬಾ ಪ್ರಾಬ್ಲಮ್ ಇತ್ತು ಫಸ್ಟ್. ಹೌದು, ಏನೇನಾಗೋದು? ಅದೇ ಅದು ಮೋಷನ್ ಹೋಗಕ್ ಆಗ್ತಾ ಇರ್ಲಿಲ್ಲ, ಹಾ. ಬ್ಲೀಡಿಂಗ್ ಹೋಗೋದು, ಅವ್ರ ಬಾಡಿ ವೀಕ್ ಆಗಿ ಹೋಗ್ಬಿಟ್ಟಿದ್ರು, ಬ್ಲಡ್ ಹೋಗಿ ಬ್ಲಡ್ ಹೋಗಿ ಹಾ ಹಾ. ಅದು ಕುಣಿಗಲ್ಲಿಂದ ಕರ್ಕೊಂಡ್ ಬಂದಿತ್ತು ಸರ್. ಕುಣಿಗಲ್. ಹಾ ಹಾ ಓಕೆ. ಈಗೆಲ್ಲ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಆಗಿದ್ದಾರೆ. ಮತ್ತೆ ಒಂದ್ಸಲ ಚೆಕಪ್ ಬರ್ಬೇಕು ಅಂತ ಇದ್ದಾರೆ, ನಾರ್ಮಲ್ ಆಗಿ ತೋರಿಸಿ. ಸೊ ಏನಂದ್ರೆ ಈ ಪೈಲ್ಸು ಎಕ್ಸ್ಪೆಷಲಿ ಈ ತರ ಬೇಸಿಗೆಗಾಲದಲ್ಲಿ ಜಾಸ್ತಿ, ಹೌದು ಸರಿಯಾಗಿ ನೀರು ಕುಡಿಯಲ್ಲ, ಹೌದು. ತುಂಬಾ ಹಸಿಮೆಣಸಿನ್ಕಾಯಿ ಖಾರ, ಮಸಾಲೆ ಹಾಕಿರೋದು, ಮಸಾಲೆ ಐಟಮ್, ಹಾ. ಚಿಕನ್, ಇವೆಲ್ಲ ತುಂಬಾ ತಿನ್ನೋದ್ರಿಂದ ಅವರು ಬೇಕಾಗಿರೋ ಫೈಬರ್ ತಗೋತಾ ಇಲ್ಲ. ಹೌದು. ಆಯ್ತಾ? ಬಾರ್ಲಿ ಅಕ್ಕಿ ತಗೋತಾರೆ, ನೀವು ಹೇಳಿದ್ರಲ್ಲ ಸರ್. ಹಾ. ಬಾರ್ಲಿ ಗಂಜಿ ತಗೋತಾ ಇದ್ದಾಳೆ, ಮಜ್ಜಿಗೆ, ನೀರ್ ಮಜ್ಜಿಗೆ ಎಲ್ಲ ತಗೋ. ಏನ್ ಗೊತ್ತಮ್ಮ, ಫೈಬರ್ ಕಂಟೆಂಟ್, ಸೊಪ್ಪು, ತರಕಾರಿ, ಹಣ್ಣುಗಳು ತಿನ್ಬೇಕು. ಹೌದು. ಇವತ್ತು ಅದು ಯಾವುದು ಇಲ್ಲ, ಎಲ್ಲ ಜಂಕ್ ಫುಡ್, ಮಸಾಲೆ ಪದಾರ್ಥಗಳು ಇವೆಲ್ಲ ತಿನ್ನೋದ್ರಿಂದ ಅವ್ರಿಗೆ ಎಲ್ಲಿ ಡೈಜೆಷನ್ ಆಗುತ್ತೆ? ಡೈಜೆಷನ್ ಆದ್ರೂ ನೀಟಾಗಿ ಮೋಷನ್ ಹೋಗಲ್ಲ, ಹೋಗಲ್ಲ. ಹೌದು. ತುಂಬಾ ಗಟ್ಟಿ ಆಗುತ್ತೆ. ಅವಾಗ ಕಾನ್ಸ್ಟಿಪೇಷನ್ ಯಾವಾಗ ಆಗುತ್ತೋ ಆಗ ಮತ್ತೆ ಅದು ಪ್ರೆಷರಾಗಿ ಹೋಗ್ತಾರೆ, ಅವಾಗ ಪೈಲ್ಸ್ ಆಗುತ್ತೆ. ಹೌದು ಸರ್. ಆಯ್ತಾ? ಪೈಲ್ಸು, ಫಿಶರು, ಫಿಸ್ತೂಲ ಎಲ್ಲ ಏನಂದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಹೌದು. ನೋಡ್ಕೊಂಡು ತಗೋಬೇಕು. ಆಮೇಲೆ ಲೈಫ್ ಸ್ವಲ್ಪ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಅವ್ರು ಮತ್ತೆ ಬರಲ್ಲ. ಓಕೆನಾ? ಸೊ ಹಾಗಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಸಾಕು, ಇನ್ನೇನು ಬೇಡ. ಆಯ್ತಮ್ಮ, ಒಳ್ಳೇದಾಗ್ಲಿ.